ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಸಂಸದರಾದ ಡಾಕ್ಟರ್ ಸಿಎನ್ ಮಂಜುನಾಥ್ ಅವರು ಸುಮಾರು 2 ವರ್ಷಗಳ ನಂತರ ಇಂದು ಆನೇಕಲ್ ಪಟ್ಟಣಕ್ಕೆ ಅಧಿಕೃತ ಭೇಟಿ ನೀಡಿದರು. ಈ ಸಂದರ್ಭದಲ್ಲಿ ಆನೇಕಲ್ ರೈಲ್ವೆ ನಿಲ್ದಾಣದ ಬಳಿ ಸಾರ್ವಜನಿಕರು ಎದುರಿಸುತ್ತಿರುವ ತೀವ್ರ ಸಂಚಾರ ದಟ್ಟಣೆ ಮತ್ತು ರೈಲ್ವೆ ಇಲಾಖೆಯ ಕಾಮಗಾರಿಗಳಿಂದ ಉಂಟಾಗಿರುವ ಸಮಸ್ಯೆಗಳನ್ನು ಖುದ್ದಾಗಿ ವೀಕ್ಷಿಸಿ ಪರಿಶೀಲನೆ ನಡೆಸಿದರು. ಆನೇಕಲ್ ಮುಖ್ಯ ರಸ್ತೆಯ ರೈಲ್ವೆ ನಿಲ್ದಾಣದ ಬಳಿ ರಸ್ತೆ ಅತ್ಯಂತ ಕಿರಿದಾಗಿದ್ದು ಪ್ರತಿನಿತ್ಯ ಕಿಲೋಮೀಟರ್ ಗಟ್ಟಲೆ ವಾಹನ ಸವಾರರು ಟ್ರಾಫಿಕ್ ಜಾಮ್ನಲ್ಲಿ ಸಿಲುಕುತ್ತಿದ್ದಾರೆ. ರೈಲ್ವೆ ಇಲಾಖೆಯ ಅಪೂರ್ಣ ಕಾಮಗಾರಿಗಳು ಹಾಗೂ ಸಮರ್ಪಕ ಯೋಜನೆಯ ಕೊರತೆಯಿಂದಾಗಿ ಸಾರ್ವಜನಿಕರು ಮತ್ತು ವಾಹನ ಸವಾರರು ಪ್ರತಿದಿನ ನರಕ ಯಾತನೆ ಅನುಭವಿಸುವಂತಾಗಿದೆ. ಈ ಗಂಭೀರ ಸಮಸ್ಯೆಯನ್ನ ಮನಗಂಡ ಸಂಸದರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದರು. ಸ್ಥಳದಲ್ಲಿದ್ದ ವಿವಿಧ ಇಲಾಖೆಗಳ ಉನ್ನತ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಸಂಸದ ಮಂಜುನಾಥ್ ಅವರು ಸಾರ್ವಜನಿಕರ ಸಮಸ್ಯೆಗಳಿಗೆ ತಕ್ಷಣವೇ ಸ್ಪಂದಿಸಬೇಕು ಮತ್ತು ವಿವಿಧ ಕಾಮಗಾರಿಗಳನ್ನು ಕಾಲಮಿತಿಯೊಳಗೆ ಪೂರ್ಣಗೊಳಿಸಬೇಕೆಂದು ಸೂಚಿಸಿದರು. ರೈಲ್ವೆ ಇಲಾಖೆ ಹಾಗೂ ಸ್ಥಳೀಯ ಆಡಳಿತದ ನಡುವೆ ಸಮನ್ವಯ ಸಾಧಿಸಿ ಕಿರಿದಾದ ರಸ್ತೆಯನ್ನ ವಿಸ್ತರಿಸುವ ಹಾಗೂ ಸಂಚಾರ ದಟ್ಟಣೆಗೆ ಶಾಶ್ವತ ಪರಿಹಾರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಅಧಿಕಾರಿಗಳ ಜೊತೆ ಸುದೀರ್ಘ ಸಮಾಲೋಚನೆ ನಡೆಸಿದರು. ಸಂಸದರ ಈ ಭೇಟಿಯ ಸಂದರ್ಭದಲ್ಲಿ ಮಾಜಿ ಕೇಂದ್ರ ಸಚಿವರಾದ ಎ ನಾರಾಯಣಸ್ವಾಮಿಯವರು ಉಪಸ್ಥಿತರಿದ್ದು ಕ್ಷೇತ್ರದ ಪ್ರಮುಖ ಸಮಸ್ಯೆಗಳ ಕುರಿತು ಸಂಸದರ ಗಮನ ಸೆಳೆದರಲ್ಲದೆ ಅಧಿಕಾರಿಗಳಿಗೆ ಅಗತ್ಯ ಸಲಹೆಗಳನ್ನು ನೀಡಿದರು ಹಾಗೂ ಆನೇಕಲ್ ವಿಧಾನಸಭಾ ಕ್ಷೇತ್ರದ ನಿಕಟಪೂರ್ವ ಅಭ್ಯರ್ಥಿ ಹುಲ್ಲಹಳ್ಳಿ ಶ್ರೀನಿವಾಸ್, ಬಿಜೆಪಿ ಆನೇಕಲ್ ತಾಲೂಕು ಉಪಾಧ್ಯಕ್ಷ ಹಾಗೂ ಆಲ್ದೇನಹಳ್ಳಿ ಮಾಜಿ ಸದಸ್ಯ ಎಚ್ಎಂ ತಿಮ್ಮರಾಜುಗೌಡ, ಮುನಿರಾಜುಗೌಡ, ತಿಲಕ್ ಗೌಡ, ಬೆಂಗಳೂರು ದಕ್ಷಿಣ ಜಿಲ್ಲಾ ಘಟಕ ಕಾರ್ಯದರ್ಶಿ ರಾಧಾಕೃಷ್ಣ, ಗೆರಟಿಗನಬೆಲೆ ಚಂದ್ರು, ಅರವಿಂದ್ ರೆಡ್ಡಿ, ಕಾವಲಹೊಸಳ್ಳಿ ವೆಂಕಟೇಶ್ ರೆಡ್ಡಿ, ಬಿದರಗೆರೆ ತಿಮ್ಮರಾಜು, ಆಲ್ದೇನಹಳ್ಳಿ ರಮೇಶ್ ಮತ್ತು ಸ್ಥಳೀಯ ಜನಪ್ರತಿನಿಧಿಗಳು ಹಾಗೂ ಪ್ರಮುಖ ಮುಖಂಡರು ಈ ಸಂದರ್ಭದಲ್ಲಿ ಹಾಜರಿದ್ದರು. ಆ ಕಡೆ ಹೋಗಿ ಕಡೆ ಗ್ಯಾಪ್ ಇದೆ ಮತ್ತೊಂದು there are 2 tracks. Yes sir, there are 2 tracks. Now we are going to make 4 tracks. 4 tracks. Up to this yard only sir. Yeah. Then beyond it only 2 tracks will be coming. One is on the day you have shown me the other plan, you know, you extending the station itself towards the south, I think. What is your plan? Whatever. Then where the actual plan is planned? So this platform, what will be the length? ಈಗ ನೀವು 600 meters to ಜನಕ್ಕೆ ಸ್ವಲ್ಪ ದೂರ ಆಗ್ತದೆ ಅಂತ ಹೇಳಿ ಇದನ್ನ ಆಕ್ಚುಯಲ್ ಪ್ಲಾನ್ ಅಲ್ಲಿ ಸ್ವಲ್ಪ ದೂರ ಇನ್ನೂ ಎಕ್ಸ್ಟೆಂಡ್ ಮಾಡ್ತೀವಿ ಅಂತ ಹೇಳಿದ್ರು ಅವಾಗ. when I was the minister, you know. What is the actual plan? Original plan, where is the original plan? Then whether it is changed afterwards? ಇದು ಫುಲ್ ಹೊಸ ಪ್ಲಾಟ್ಫಾರ್ಮ್ ಮಾಡಿ ಅದೇ ಹೊಸ ಪ್ಲಾಟ್ಫಾರ್ಮ್ ಎಕ್ಸ್ಟೆಂಡ್ ಮಾಡ್ತೀವಿ ಅಂತ ಹೇಳಿದ್ರಿ, ಏನೂ ಆಗಲೇ ಇಲ್ವಲ್ಲ. ನಥಿಂಗ್ ಇಸ್ ಹ್ಯಾಪನ್ ಎಕ್ಸೆಪ್ಟ್ ಲೈನ್ ಹಾಕಿದ್ದೀರಾ. ಅಲ್ಲ ಈ ಕಡೆ ಆ ಕಡೆ ಆಗಿದೆ ಫುಲ್ 540 ಮೀಟರ್ಸ್ either say 600 meters. Total length is 600. 300 to this side, 300 to the other side. So it's only to accommodate more trains surface. Plot number 2 and 3 they have completed 600. Yes sir, 600 completed. Which one platform? ಇದು ಪ್ಲಾಟ್ಫಾರ್ಮ್ 1 3 ಟೋಟಲ್ ಎಲ್ಲ 600. ಅಲ್ಲ ಇದೇನೋ ಇನ್ನೂ ಆ ಕಡೆ ಎಕ್ಸ್ಟೆಂಡ್ ಮಾಡ್ತೀವಿ, ಅದೇನೋ ಟಾರ್ ಹಾಕ್ತೀವಿ. ಸರ್ ಆಲ್ರೆಡಿ ನೀವು ಲಾಸ್ಟ್ ಟೈಮ್ ಇನ್ಸ್ಪೆಕ್ಟ್ ಮಾಡಿದಾಗ 60 ಮೀಟರ್ಸ್ ಈ ಕಡೆ ಮೂವ್ ಮಾಡೋದಿತ್ತು ಸರ್. ಆ ಕಡೆ ಟುವರ್ಡ್ಸ್ ಫಸ್ಟ್ ಪ್ಲಾನ್ ಇದ್ದಿದ್ದು ಈ ಕಡೆ ಮೂವ್ ಮಾಡೋದಿತ್ತು. ಅದನ್ನ ಕ್ಯಾನ್ಸಲ್ ಮಾಡಿ ಸೇಮ್ ರಿಟರ್ನ್ ಮಾಡ್ಕೊಂಡು ಈ ಕಡೆಗೆ 16 ಮೀಟರ್ ಈ ಕಡೆ ರಿಟರ್ನ್ ಮಾಡಿದ್ವಿ. ರಿಟರ್ನ್ ಮಾಡಿದ್ದೀವಿ. ಎಲ್ಲರಿಗೂ ಬರ್ತಿರೋದು ಇದೆ ಸರ್. ಇದು ಡಿಸ್ಮೆಂಟಲ್ ಮಾಡ್ಬೇಕಂತಿತ್ತು ಸರ್ ಫಸ್ಟ್ ಪ್ಲಾನ್. ಡಿಸ್ಮೆಂಟಲ್ ಡಿಸ್ಮೆಂಟಲ್ ಮಾಡ್ಲಾರ್ದಂಗೆ ನೀವು ಹೇಳಿದ್ರೆ ಅದನ್ನ ಹಂಗೆ ರಿಟರ್ನ್ ಮಾಡ್ಬಿಟ್ಟು ಅದೇ ತರ ಉಳಿಸ್ಕೊಂಡು ಈಗ ಟೆಂಡರ್ ಕರೆದಿದ್ದೀರಾ? ವರ್ಕ್ ವಿಲ್ ಬಿ ಅವರ್. Is it needs 6 months to award it? No, 1 month. 3 years. 22 all award ಆಗಿದೆ. 22 check it out. Check this. Is it a revised estimate? What is the difference between the earlier estimate and the present estimate?
But whatever it is, within 1 month you are going to start the work. So you have to complete, because this is the lifeline for all the people. Really, from going from railway station to Anakal. And existing road, only 2 wheelers can go, sir. ಆಯ್ತು. 2 4-wheelers. You tell me which of the road? 6 meters. 6 meters. 6 meters sufficient. Actually 5.5. ಇಪ್ಪತ್ತಡಿ ಹೊಡಿತಾರೆ. 20 ಅಡಿದಾಗ 20 ಅಡಿ ಇರ್ತದೆ, ಆಯ್ತು, okay. ಲೈಟ್ ಅವೈಲೇಬಲ್. ಲೈಟಿಂಗ್ Street light is also available, sir. Yeah, we are replacing it and with the new ಅಲ್ಲಿ ಇದು ಆನೇಕಲ್ ರೈಲ್ವೆ ಸ್ಟೇಷನ್ನು ಮತ್ತು ಆನೇಕಲ್ ರೈಲ್ವೆ ಸ್ಟೇಷನ್ ಪಕ್ಕದಲ್ಲಿರ್ತಕ್ಕಂಥ ಲೆವೆಲ್ ಕ್ರಾಸಿಂಗ್ 112. ಸೊ ಅಲ್ಲಿ ಒಂದು ರೋಡ್ ಓವರ್ ಬ್ರಿಡ್ಜ್ ಅವಶ್ಯಕತೆ ಇದೆ. ಯಾಕೆಂದರೆ ಅದು ಲೆವೆಲ್ ಕ್ರಾಸಿಂಗ್ ಗೇಟ್ ಕ್ಲೋಸ್ ಆದಂಥ ಸಂದರ್ಭದಲ್ಲಿ ಎರಡೂ ಕಡೆ 1 ಕಿಲೋಮೀಟರ್ ಅಷ್ಟು ಟ್ರಾಫಿಕ್ ಜಾಮ್ ಆಗ್ತಾ ಇದೆ. ಸೊ ಅದರಿಂದ ಈ ವಿಚಾರವನ್ನು ನಾನು ಸುಮಾರು 4 ತಿಂಗಳಿಂದನೇ ನಮ್ಮ ಕೇಂದ್ರದ ಸಚಿವರಾದಂಥ ಅಶ್ವಿನ್ ವೈಷ್ಣವ್ ಅವರಿಗೆ, ರೈಲ್ವೆ ಸಚಿವರಾದಂಥ ಅಶ್ವಿನ್ ವೈಷ್ಣವ್ ಅವರ ಗಮನಕ್ಕೆ ತಂದಿದ್ದೇನೆ, ಮತ್ತು ನಮ್ಮ ರೈಲ್ವೆ ರಾಜ್ಯ ಸಚಿವರಾದಂಥ ಸೋಮಣ್ಣನವರ ಗಮನಕ್ಕೂ ತಂದಿದ್ದೇನೆ. ಇವಾಗ ಲೆವೆಲ್ ಕ್ರಾಸಿಂಗ್ 112 ಏನಿದೆ ಅಲ್ಲಿ ಬಹಳ ಟ್ರಾಫಿಕ್ ಜಾಮ್ ಆಗ್ತಾಯಿದೆ, ಅದು ಟ್ರೈನು ಹೋಗುವಾಗ. ಸೊ ಅದರಿಂದ ಇವಾಗ ಒಂದು ಎಸ್ಟಿಮೇಟ್ ಮಾಡಿದ್ದಾರೆ, 70 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇದೊಂದು ರೋಡ್ ಓವರ್ ಬ್ರಿಡ್ಜ್ ಮಾಡಬೇಕು ಅನ್ನೋದು ಎಸ್ಟಿಮೇಟ್ ಮಾಡಿದ್ದಾರೆ. ಸೊ ಅದೊಂದು ಆದಷ್ಟು ತ್ವರಿತಗತಿಯಲ್ಲಿ ಅದನ್ನು ಅಪ್ರೂವ್ ಮಾಡಿಸ್ಬೇಕಾಗುತ್ತೆ. ಯಾಕೆಂದರೆ ಇಲ್ಲಿ ಸಾವಿರಾರು ಜನರಿಗೆ ಅನಾನುಕೂಲ ಆಗ್ತಾಯಿದೆ, ವಿದ್ಯಾರ್ಥಿಗಳಿಗೆ, ಮಾಮೂಲಿ ಜನರಿಗೆ ಅಥವಾ ಆಸ್ಪತ್ರೆಗೆ ಹೋಗುವಂಥವ್ರಿಗೆ. ಅದರಿಂದ ಅದೊಂದು, ಮತ್ತು ಇವು ಆನೇಕಲ್ ರೈಲ್ವೆ ಸ್ಟೇಷನ್ನಲ್ಲಿ ಈಗ ಇದು ಪ್ಲ್ಯಾಟ್ಫಾರ್ಮ್ ಎಕ್ಸ್ಟೆನ್ಷನ್ ಆಗ್ತಾಯಿದೆ, ಅದ್ರ ಕಾಮಗಾರಿ ಮುಗಿದು ಇನ್ನೊಂದು ವಾರದಲ್ಲಿ ಅದು ಕಂಪ್ಲೀಟ್ ಆಗುತ್ತೆ. ಅದೇ ರೀತಿ ಸಾರ್ವಜನಿಕರಿಂದ ಲೆವೆಲ್ ಕ್ರಾಸಿಂಗ್ 116 ಬಗ್ಗೆನೂ ಬೇಡಿಕೆ ಬಂದಿದೆ, ಅಲ್ಲಿ ಒಂದು ಅಂಡರ್ ಪಾಸು ಅಥವಾ ಓವರ್ ಬ್ರಿಡ್ಜ್ ಮಾಡಬೇಕು ಅಂತ. ನಂತರ 126, 127 ಇದೆಲ್ಲ ಆದರೆ ರೈಲ್ವೆ ಪ್ರಯಾಣಿಕರಿಗೆ ಮತ್ತು ಸುತ್ತಮುತ್ತಲಿನ ಹಳ್ಳಿ ಸಾರ್ವಜನಿಕರಿಗೆ ಬಹಳ ಅನುಕೂಲ ಆಗುತ್ತೆ. ಸೊ ಆದಷ್ಟು ಈ ಲೆವೆಲ್ ಕ್ರಾಸಿಂಗ್ 112 ಏನಿದೆ ಮೇಜರ್ ಅದೇನೆ. ಸೊ ಅದ್ರ ಬಗ್ಗೆ ನಾನು ರೈಲ್ವೆ ಸಚಿವರ ಗಮನಕ್ಕೆ ತರ್ತೇನೆ, ಆದಷ್ಟು ಬೇಗ ಅದನ್ನು ಅಪ್ರೂವ್ ಮಾಡಿಸಿ ಅದ್ರ ಕಾಮಗಾರಿಯನ್ನು ಪ್ರಾರಂಭ ಮಾಡಲಿಕ್ಕೆ. 15 ವರ್ಷಗಳಿಂದ ಇದೇ ರೀತಿ ಅಧಿಕಾರಿಗಳ ಹತ್ರ ಈ ಹಿಂದೆಯೂ ಕೂಡ ಮಾಜಿ ಕೇಂದ್ರ ಸಚಿವರು ನಾರಾಯಣ ಸ್ವಾಮಿ ಅವರು ಕೇಳಿದ್ರು, ಹಾಲಿ ಶಾಸಕರು ಶಿವಣ್ಣ ಅವರು ಕೇಳ್ತಾರೆ. ಅದು ಅಧಿಕಾರಿಗಳು ಪ್ರಾರಂಭದಲ್ಲಿ ಸ್ಪಂದಿಸ್ತಾರೆ, ಅದಾದ್ಮೇಲೆ ಇದು ಆಗೇ ಇಲ್ಲ ಇದುವರೆಗೂ ಕೂಡ. ಇಲ್ಲ, ಇದನ್ನ ನಾನು ಶಿವಣ್ಣವರು ಕೂಡ ಈ ಹಿಂದೆ ಹಲವು ಬಾರಿ ಇದನ್ನ ಪತ್ರಕರ್ತರ ಸಮೇತ ಆನೇಕಲ್ನವರು ಕೂಡ ಬೇಡಿಕೆ ಇಟ್ಟಾಗಲೂ ಮಾಡ್ತೀವಿ ಅಂತ ಹೇಳ್ತಾರೆ, ಆದ್ರೆ ಮರ್ತೋಗ್ಬಿಡ್ತಾರೆ. ದಿನ ಹೆಚ್ಚು ಕಡಿಮೆ ಒಂದು 20 ರಿಂದ 22 ಸಾವಿರ ವಾಹನಗಳಿದೆ ರಸ್ತೆಯಲ್ಲಿ ಓಡಾಡ್ತಾರೆ. ಇದನ್ನು ಸರಿಪಡಿಸಲ್ಲ ಅಂತೇಳಿ ಅಧಿಕಾರಿಗಳು ಏನು ರೀಸನ್ ಏನು ಹೇಳ್ತಾರೆ? ಇಲ್ಲ, ಇವಾಗ ಇದು ಅಂತಿಮ ಹಂತಕ್ಕೆ ಬಂದಿದೆ. ಯಾಕೆಂದರೆ ಈಗ ಪ್ರಾಜೆಕ್ಟ್ ರಿಪೋರ್ಟು ರೆಡಿಯಾಗಿ, ಎಸ್ಟಿಮೇಟು ರೆಡಿ ಇದೆ. ಹುಬ್ಳಿನಲ್ಲಿ ಇರ್ತಕ್ಕಂಥ ರೈಲ್ವೆ ಚೀಫ್ ಇಂಜಿನಿಯರ್ ರಂಗನಾಥ್ ಅವ್ರಿಗೂ ಕೂಡ ಈಗ ಜಸ್ಟ್ ಮಾತಾಡಿದ್ದೇನೆ, ಅವರೂ ಕೂಡ ಸ್ಥಳ ವೀಕ್ಷಣೆಗೆ ಬನ್ನಿ ಅಂತ ಹೇಳಿದ್ದೇನೆ. ಇದನ್ನು ನಾನು ಕೊನೆಯ ತನಕ ಫಾಲೋ ಅಪ್ ಮಾಡಿ ಇದು ಮಾಡಿಸೋಣ. ಸರ್, 4 ರಿಂದ 8 ಎಕ್ಸ್ಪ್ರೆಸ್ ಟ್ರೈನ್ಗಳು ಪ್ರತಿದಿನ ಇದೇ ರೋಡಲ್ಲಿ ಓಡಾಡುತ್ತೆ, ಆದರೆ ಯಾವುದೊಂದು ಇಲ್ಲಿ ಆನೇಕಲ್ನಲ್ಲಿ ಸ್ಟಾಪ್ ಕೊಡೋದಿಲ್ಲ. ಅನುಕೂಲ ಆಗುತ್ತೆ ಸ್ಟಾಪ್ ಕೊಟ್ಟರೆ ಅನ್ನೋದು. ಅಲ್ಲ, ನೋಡೋಣ ಈ ವಿಚಾರನ. ಅದು ಯಾಕೆಂದರೆ ಇದು ಆಪ್ರೇಷನ್ಸು ಸೇಫ್ಟಿ ಅಂತ ಒಂದು ಡಿಪಾರ್ಟ್ಮೆಂಟ್ ಇರುತ್ತೆ, ರೈಲ್ವೆ ಬೋರ್ಡಲ್ಲಿ ಒಂದು ಸೇಫ್ಟಿ ಡಿಪಾರ್ಟ್ಮೆಂಟ್ ಅಂತ ಇರುತ್ತೆ. ಸೊ ಅದಕ್ಕೆ ಪತ್ರ ಬರೆದಿದ್ದೇವೆ, ಅದನ್ನು ಅವ್ರು ಸ್ಟಡಿ ಮಾಡ್ತಾರೆ. ಯಾಕೆಂದರೆ ಒಂದು ಟ್ರೈನ್ ನಿಲ್ಲಿಸಿದರೆ ಏನಾದರೂ ಬೇರೆ ಟ್ರೈನ್ಗೆ ಏನಾದರೂ ಅಪಾಯ ಆಗುತ್ತಾ ಅದ್ರ ಬಗ್ಗೆ. ಸೊ ಅದ್ರ ಬಗ್ಗೆ ನಾನು ಕನ್ಸಲ್ಟ್ ಮಾಡ್ತೀನಿ. ಬೇರೆ ಬೇರೆ ಕಡೆಗೆ ಪ್ರತಿದಿನ ಮಹಿಳೆಯರು ಹೆಣ್ಮಕ್ಳೆಲ್ಲ ಕೆಲಸಕ್ಕೆ ಹೋಗ್ತಾರೆ ಸರ್, ಇಲ್ಲಿ ಟ್ರೈನ್ ಮೂಲಕ. ಸಂಜೆ 6 ಗಂಟೆ ನಂತರ ಇಲ್ಲಿಂದ ಆನೇಕಲ್ ಟೌನ್ ಸಂಪರ್ಕ ಕಲ್ಪಿಸೋ ರಸ್ತೆ ಹಾಳಾಗಿ 22 ವರ್ಷ ಕಳೆದೋಗಿದೆ. ಈ ಹಿಂದೆಯೂ ಈಗ ತಾವಿರುವಂಥ ಪಕ್ಷವು ಕೂಡ ಇತ್ತು, ಈಗ ಬೇರೆ ಸರ್ಕಾರ ಇದೆ, ಆದರೆ ಆ ರಸ್ತೆನ ಇದುವರೆಗೂ ಕೂಡ ರೈಲ್ವೆ ಅಧಿಕಾರಿಗಳು ಸರಿಪಡಿಸೋಕೆ ಹೋಗಿಲ್ಲ. ಅಲ್ಲ, ಇವಾಗ ತಾನೇ ನಾನು ರೈಲ್ವೆ ಅಧಿಕಾರಿಗಳಿಗೆ, ಸಂಬಂಧಪಟ್ಟ ಅಧಿಕಾರಿಗಳು ಮಾತಾಡಿದ್ದೇನೆ. 47 ಲಕ್ಷ ರೂಪಾಯಿ ವೆಚ್ಚದಲ್ಲಿ, ಇವಾಗಲೇ 45 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈಗ ಆಲ್ರೆಡಿ ಟೆಂಡರೇ ಕರೆದಿದ್ದಾರೆ. ಬಹುಶಃ ಇನ್ನೊಂದು 3-4 ತಿಂಗಳಲ್ಲಿ ಅದು ಕಂಪ್ಲೀಟ್ ಆಗುತ್ತೆ. ಅಂದರೆ ರೈಲ್ವೆ ಸ್ಟೇಷನಿಂದ ಆನೇಕಲ್ಲು ಸಿಟಿಗೆ ಹೋಗಲಿಕ್ಕೆ ರೋಡು ಸರಿಯಾಗುತ್ತೆ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಪ್ರತಿನಿತ್ಯ ಲಕ್ಷಾಂತರ ಗಾಡಿಗೆ ಓಡಾಡ್ತಾರೆ. ಚಂದಾಪುರದಿಂದ ಹತ್ತುಕಲ್ಲಿರು ಸುಮಾರು 2 ಅವರ್ ಗುರಿ ಟ್ರಾಫಿಕಲ್ಲೇ ಇರ್ತಾರೆ. ತುಂಬ ಸಮಸ್ಯೆ ಇದೆ ಸರ್ ರೈಲ್ವೆ. ಅಲ್ಲ, ಅದು ಈಗ ನಮ್ಮದು ರಾಷ್ಟ್ರೀಯ ಹೆದ್ದಾರಿ ಏನಿದೆ, ಈ ಕೆಲಸ ನಡೀತಾ ಇದೆ. ಇವಾಗ ಡೈವರ್ಷನ್ಗೆ ಈಗ 3 ಲೇನ್ ಡೈವರ್ಷನ್ ಮಾಡಿದ್ದಾರೆ. ಅದು ಕೂಡ 5 ಕೋಟಿ ರೂಪಾಯಿ ವೆಚ್ಚದಲ್ಲಿ. ಈಗ ತಾನೇ ಪ್ರಾಜೆಕ್ಟ್ ಡೈರೆಕ್ಟ್ರಿಗೆ ಮಾತಾಡಿದೆ ನಾನು, ರಾಷ್ಟ್ರೀಯ ಹೆದ್ದಾರಿ ಪ್ರಾಜೆಕ್ಟ್ ಡೈರೆಕ್ಟ್ರಿಗೆ.
ಅದು ಇವಾಗ ಏನಾಗಿತ್ತು, ಕೆಲಸ ಪ್ರಾರಂಭ ಆಗಿದೆ, ಆದರೆ ಡೈವರ್ಷನ್ ರೋಡ್ ಆಗಿರಲಿಲ್ಲ ಹಿಂದೆ. ಈಗ ಡೈವರ್ಷನ್ ರೋಡು ಆಗ್ತಾಯಿದೆ. ನಂತರ ಆಗಸ್ಟು ಸೆಪ್ಟೆಂಬರ್ಗೆ STRR ಈಸ್ಟ್ ಏನಿದೆ ಅದು ಓಪನ್ ಅಪ್ ಆಗ್ತಾಯಿದೆ. STRR ಈಸ್ಟ್ ಅಂದರೆ ಆ ಕಡೆ ಬರುತ್ತೆ, ಹೊಸಕೋಟೆ ಆ ಕಡೆ ಬರುತ್ತೆ, ಬಾಗ್ಲೂರು ಹೊಸಕೋಟೆ. ಅದು ಓಪನ್ ಆದಮೇಲೆ ನಮ್ಮ ಚಂದಾಪುರ ಹತ್ತಿಬೆಲೆ ಹೈವೇ ಏನಿದೆ ಅಲ್ಲಿಗೆ ಯಾವ ಟ್ರಕ್ಸು ಬರೋದಿಲ್ಲ, ಲಾರಿಗಳು ಬರೋದಿಲ್ಲ, ದೊಡ್ಡ ಯಾವ ವೆಹಿಕಲ್ಲು ಬರೋದಿಲ್ಲ. ಆಗ ಇದು ರಿಲೀಸ್ ಆಗುತ್ತೆ. ಬಟ್ ಈಗ 3 ಕಡೆ ಈಗ ಎಲ್ಲಿ ROB ನಡೀತಾ ಇದೆ. ಒಂದು ಗುಟ್ಟಳ್ಳಿ ಇದರಲ್ಲಿ, ಇನ್ನೊಂದು ನಮ್ಮದು ಇದು ಚಂದಾಪುರ, ಅದು ರೈಲ್ವೆ ಅಂಡರ್ ಬ್ರಿಡ್ಜ್, ಅದು ಎಕ್ಸ್ಪ್ಯಾಂಡ್ ಆಗ್ತಾ ಇದೆ. ಆಮೇಲೆ ಒಂದು ಗೆಸ್ಟ್ ಲೈನ್ ಹೋಟೆಲ್ ಬರುತ್ತಲ್ಲ, ಅಲ್ಲೂ ಆ ಜಂಕ್ಷನಲ್ಲೂ ಆಗ್ತಾಯಿದೆ. ಸೊ ಬಹುಶಃ ಅದು ಕೂಡ 6-7 ತಿಂಗಳಲ್ಲಿ ಅದು ಆಗುತ್ತೆ. ಆವಾಗ ಟ್ರಾಫಿಕ್ ದಟ್ಟಣೆ ಕಡಿಮೆ ಆಗುತ್ತೆ. ಸರ್, ಆನೇಕಲ್ನ ಸ್ಥಳೀಯ ರಾಜಕೀಯವಾಗಿ ಮೊನ್ನೆ ಒಂದು ಪ್ರತಿಭಟನೆ ನಡೆಯುತ್ತೆ BJP ಕಾರ್ಯಕರ್ತರು. ಅದಾದಮೇಲೆ FIR ದಾಖಲಾಗುತ್ತೆ. ಬಟ್ ಯಾರೊಬ್ಬ ಮುಖಂಡರು ಕಾರ್ಯಕರ್ತರು ಬರೋದು ನಿಲ್ತಾ ಇಲ್ಲ, ಯಾಕೆ ಎಲ್ಲ ಮೌನವಾಗ್ಬಿಟ್ರೆ FIR ಆದಮೇಲೆ ಅಂತ? ಇಲ್ಲ, ನಮ್ಮ ಮುಖಂಡರುಗಳು ಮಾತಾಡ್ತಾ ಇರೋದು, ಈ ಸ್ಥಳೀಯ ಮುಖಂಡರುಗಳು ಮಾತಾಡ್ತಾರೆ. ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳ ಅತ್ಯಮೂಲ್ಯವಾದಂಥ ಅಧಿಕಾರ, ಜವಾಬ್ದಾರಿ ನಾಗರಿಕರದು. ಕ್ಷೇತ್ರದಲ್ಲಿ ಸಮಸ್ಯೆಗಳಾದಾಗ ಸರ್ಕಾರದ ವಿರುದ್ಧ ಪ್ರತಿಭಟನೆಗಳು ಮಾಡೋದು, ಮಾತಾಡೋದು ಒಬ್ಬ ನಾಗರಿಕನ ಅನ್ನೋದಕ್ಕಿಂತ ಪ್ರಜಾಪ್ರಭುತ್ವವನ್ನು ಉಳಿಸುವ ದಿಕ್ಕಿನಲ್ಲಿ ಅವನ ಜವಾಬ್ದಾರಿ ಕೆಲಸವನ್ನು ಮಾಡಿದ್ದಾನೆ. ಮೊನ್ನೆ ನಾನು ಮಾಡಿರ್ತಕ್ಕಂಥ ಪ್ರೊಟೆಸ್ಟ್, ಆ ಕ್ಷಣ ಅವತ್ತು ಏನಾಯಿತು, ಆಕ್ಸಿಡೆಂಟಾಗಿ ಸ್ಪಾಟಲ್ಲಿ ಒಬ್ಬ ಕಣ್ಮುಂದೆ ತನ್ನ ಜೊತೆಲಿ ಓಡಾಡ್ತಕ್ಕಂಥ ಕಾರ್ಯಕರ್ತ ತೀರ್ಕೊಂಡಾಗ ಮತ್ತು ಆ ಮಹಿಳೆಗೆ ಆಕ್ಸಿಡೆಂಟಾಗಿ ಹಾಸ್ಪಿಟ್ಲಿಗೆ ಹೋದಾಗ ಅನೇಕರಿಗೆ ಪ್ರಶ್ನೆ ಮಾಡಿದ್ದಾರೆ. ಮಾಧ್ಯಮದವನ್ನೂ ಪ್ರಶ್ನೆ ಮಾಡಿದ್ದಾರೆ, ಗುಡಿ ಏನು ಮಾಡ್ತಾಯಿದೆ, ಮಾಧ್ಯಮ ಏನು ಮಾಡ್ತಾಯಿದೆ, ನಾಗರಿಕರು ಏನು ಮಾಡ್ತಾಯಿದ್ದಾರೆ, ವಿರೋಧ ಪಕ್ಷ ಏನು ಮಾಡ್ತಾಯಿದ್ದಾರೆ, ಯಾಕೆ ಪ್ರತಿಭಟನೆ ಮಾಡಿಲ್ಲ, ಯಾಕೆ ಕೇಳ್ತಾ ಇಲ್ಲ ಅಂತ ಕೇಳಿದ್ದಾರೆ. ಸಹಜವಾಗಿ ಒಂದು ರಾಜಕೀಯ ಪಕ್ಷ ಪ್ರತಿಭಟನೆ ಮಾಡೋ ಸಮಯದಲ್ಲಿ ಸ್ಥಳೀಯ ಶಾಸಕರ ಬಗ್ಗೆ ಮಾತಾಡ್ತಾರೆ, ರಾಜಕಾರಣದ ಬಗ್ಗೆ ಮಾತಾಡ್ತಾರೆ. ಅದು ಸಹಜ ಪ್ರಕ್ರಿಯೆ. ಶಾಸಕರವರ ಗಮನವನ್ನು ಸೆಳೀಬೇಕು ಅಂತೇಳಿ, ಶಾಸಕರ ಗಮನವನ್ನು ಸೆಳೆಯುವ ಜವಾಬ್ದಾರಿ ಮಾಡದೆ ಹೋದರೆ ಶಾಸಕ ತನ್ನ ಕರ್ತವ್ಯವನ್ನು ನಿರ್ವಹಿಸ್ತಾನೆ ಅನ್ನೋದಕ್ಕಿಂತ ಹೆಚ್ಚು ಸೂಕ್ತವಾಗಿ ನಿರ್ವಹಿಸ್ಬೋದು ಅಂತ ಗಮನವನ್ನು ಶಾಸಕರಿಗಿರಬೇಕು ಅಥವಾ ಕಾರ್ಯಕರ್ತರಿಗಿರಬೇಕು. ಇದು FIR ಹಾಕ್ಸೋ ಮಟ್ಟಿಗೆ ಇವಾಗ ಪಕ್ಷ ಹಾಕ್ಸ್ಲಿಲ್ಲ ಅಂದ್ಕೊಳ್ತೀನಿ. ಯಾರೋ ಕಾರ್ಯಕರ್ತರು ಹಾಕಿಸಿದ್ದಾರೆ ಕಂಪ್ಲೇಂಟು ಅಂತ, ಯಾರೋ 108 ಅದು ಆ್ಯಂಬುಲೆನ್ಸ್ ಬರ್ತಾ ಇದ್ದಾಗ ಆ ಹೆಣ್ಮಗು ಕೇಳ್ತಾ ಇರೋದನ್ನು ನೋಡಿದ್ದೀನ. ಇಮಿಡಿಯೇಟಾಗಿ ನಮ್ಮ ಕಾರ್ಯಕರ್ತರು ಸ್ಪಂದನೆ ಮಾಡಿದ್ದಾರೆ. ಬಟ್ 1 ನಿಮಿಷ 2 ನಿಮಿಷ ತಡೆ ಆಗೇ ಆಗ್ತದೆ, ಅದು ಮಂತ್ರ ಹಾಕೋಕ್ಕಾಗೋದಿಲ್ಲ. 1-2 ನಿಮಿಷ ಬಿಡ್ತೀವಿ ಅಮ್ಮ ತಾಯಿ ಅಂತೇಳಿ ಬಿಡಿಸಿದ್ದಾರೆ. ಅದಕ್ಕೆ FIR ಹಾಕೋದು, ಅದು ಕೋರ್ಟಿಂದ ಡೈರೆಕ್ಷನ್ಸ್ ಬಂದಿದ್ದರಿಂದ ಐ ಕೆನಾಟ್ ಬಿಲೀವ್ ಲೈಕ್ ದಟ್. ಈ ಕೋರ್ಟಿಂದ ಡೈರೆಕ್ಷನ್ಸ್ ಬಂದಿದ್ದಲ್ಲಿ ಇಮಿಡಿಯೇಟಾಗಿ FIR ಹಾಕಿರ್ತಾರೆ. ಅದು ಈ ಭಾಗದ ಶಾಸಕರು, ಒಂದು ರಾಜಕೀಯ ಪಕ್ಷ ಈ FIRಗಳನ್ನು ಹಾಕೋದು ಸಂಸ್ಕಾರನ ಅನ್ನೋದನ್ನು ಪ್ರಶ್ನೆ ಅವ್ರಿಗೆ ಕೇಳ್ತಾ ಇದ್ದೀನಿ. ಆ FIR ಬಗ್ಗೆ ನಾವು ತಲೆ ಕೆಡಿಸ್ಕೊಳಕ್ಕೆ ಹೋಗೋದಿಲ್ಲ, ಇಂಥ FIRಗಳು 100 ಹಾಕ್ಕೊಳ್ಳಿ. ಆದರೆ ಈ ಸಂಸ್ಕಾರ, ಈ ಸಂಸ್ಕೃತಿ ನಿಮಗೆ ಒಳ್ಳೆಯದಲ್ಲ. ಇಡೀ ರಾಜ್ಯದಲ್ಲಿ ಈ ಭಾಗದ ಶಾಸಕ ಶಿವಣ್ಣ ಮಾಡಿಸಿದ್ದಾನೆ ಇಲ್ಲ ಅಂತಲ್ಲ, ಇಡೀ ರಾಜ್ಯ ಸರ್ಕಾರ ಇಡೀ ರಾಜ್ಯದಲ್ಲೇ ಅಭಿವೃದ್ಧಿಗೆ ಅವರು ಯಾವುದೇ ರೀತಿಯ ಬಡ್ಜೆಟನ್ನು ಕೊಡಲಿಲ್ಲ. ಇಡೀ ರಾಜ್ಯದ ರಸ್ತೆಗಳು ಇದೇ ರೀತಿ ಇದೆ. ಅನೇಕ ಕಡೆ ರಸ್ತೆಗಳು ನಮ್ಮ ತಾಲೂಕಲ್ಲಿ ಏನಾಗಿದೆ, ನಾಟ್ ಓನ್ಲಿ 5% 10% ಅಲ್ಲ, 90% ಓಡಾಡೋಕ್ಕಾಗೋದಿಲ್ಲ. ಇದನ್ನು ಶಾಸಕರು ಮಾಡಲಿಲ್ಲ ಅನ್ನೋದು ಒಂದು ಭಾಗ. ಆದರೆ ಈ ಸರ್ಕಾರ ಈ ಕ್ಷೇತ್ರದ ರಸ್ತೆಗಳ ಬಗ್ಗೆ ಹೆಚ್ಚು ಗಮನವನ್ನು ಕೊಡಲಿಲ್ಲ. ಆನೇಕಲ್ ತಾಲೂಕೆಲ್ಲ ರಾಜ್ಯದಲ್ಲೇ ಗಮನ ಕೊಡಲಿಲ್ಲ. ಅದಕ್ಕೆ ರಾಜ್ಯ ಸರ್ಕಾರವನ್ನು ಈಗೇನೋ ಅವರು ಈ ರಾಜ್ಯದ ನೂತನ ಮುಖ್ಯಮಂತ್ರಿ ಹೇಳಿಕೆ ಕೊಟ್ಟಿದ್ದಾರೆ, 2,000 ಕೋಟಿ ಕೊಡ್ತೀನಿ. 2,000 ಕೋಟಿ ಅಲ್ಲ, 20,000 ಕೋಟಿ ಕೊಟ್ಟರೇನೋ ಬೆಂಗಳೂರಿನಲ್ಲಿ ರಸ್ತೆಗಳನ್ನು ಮಾಡೋಕ್ಕಾಗೋದಿಲ್ಲ. ಈಗಾಗಲೇ ಇದೆಲ್ಲ ಗೊತ್ತಿದ್ದು ಸಹ ಮೂಲಭೂತ ಸೌಕರ್ಯಗಳನ್ನು ಕೊಡದೆ ನಾವೇನೋ ಗ್ಯಾರಂಟಿ ಅಂದ್ಕೊಂಡು ಮೂಲಭೂತ ಸೌಕರ್ಯ ಕೊಡಿ ಇಡೀ ಜನರ ಮೇಲೆ ದಬ್ಬಾಳಿಕೆ ಮಾಡ್ತೀವಿ. ಯಾವುದೇ ಮುಖ್ಯಮಂತ್ರಿಗೆ ಶೋಭೆ ತರೋದಿಲ್ಲ. BJP ಕಾರ್ಯಕರ್ತರನ್ನು ಕುಗ್ಸೋದಕ್ಕೆ FIR ಮಾಡಿದ್ರೆ ನಮ್ಮನ್ನು ಕುಗ್ಸೋದಕ್ಕೆ ಯಾರ ಕೈಲಾಗ್ತದೆ? FIR ಮಾಡಿ ಇವಾಗ ಇಂಥ FIR ಸಾವಿರಾರು ನೋಡಿದ್ದೀವಿ. ಕುಗ್ಸೋದಕ್ಕೆ ಮಾಡಿದ್ದಾರೆ ಅನ್ನೋಕ್ಕೆ ನಾನು ಸಂಸ್ಕಾರವಾಗಿ ಹೇಳ್ತಾ ಇದ್ದೀನಿ. ಇದು ನಿಮಗೆ ಸಂಸ್ಕಾರ ಅಲ್ಲ, ಕಾಂಗ್ರೆಸ್ ಅವರಿಗೆ ಇದು ಹಾಕ್ಸಿರೋದು. ಬಟ್ ಇಂಥ FIRಗಳು 1000 ಆಗಿದ್ರು ನಮ್ಮ ಕಾರ್ಯಕರ್ತರಿಗೆ ಹಿಂದಕ್ಕೆ ಹೋಗೋದಿಲ್ಲ, ಹಿಂಜರೋದಿಲ್ಲ, ಕೇರ್ ಮಾಡೋದಿಲ್ಲ. ಹೌದು, 30 ವರ್ಷದಿಂದ ಮಾಡಿದ ರಸ್ತೆಗಳು ಇವತ್ತು ಇದೆ. ನಾನು ನೋಡ್ತಾ ಇದ್ದೀನಿ, ಆನೇಕಲ್ ತಾಲೂಕು ಓಡಾಡ್ತಾ ಇದ್ದೀನಿ. 30 ವರ್ಷಗಳಿಂದ ಮಾಡಿದ್ದಲ್ಲ ಕೆಲಸಗಳು, ಅದನ್ನು ಇನ್ನೂ 30 ವರ್ಷ ಕಂಟಿನ್ಯೂ ಆಗ್ತದೆ. ಅದಕ್ಕೋಸ್ಕರ ನೀವೇನು ಕೆಲಸ ಮಾಡಬೇಡಿ, ನೆಮ್ಮದಿಗೆ ಮನೇಲಿ ಇರಿ. ಸರ್, ನಾರಾಯಣ ಸ್ವಾಮಿ ಅವರು ಪ್ರತಿಭಟನೆಯಲ್ಲಿ ಇರಲಿಲ್ಲ, ಇನ್ನೂ ಇದೆಯಾ ಸರ್? ಸಾಮಾಜಿಕ ಜಾಲತಾಣದಲ್ಲಿ 2020ರಲ್ಲಿ BJP ಕೂಡ ಕಾಂಗ್ರೆಸ್ ಅವ್ರ ಮೇಲೆ FIR ಹಾಕಿತ್ತು ಅನ್ನೋಂಥದ್ದನ್ನು ಕೂಡ ನಾವು ಯಾವತ್ತೂ ಹಾಕ್ಸಿಲ್ಲಣ್ಣ. ನನ್ನ ಆಡಳಿತ ವ್ಯವಸ್ಥೆಯಲ್ಲಿ ಯಾರನ್ನೂ ದ್ವೇಷಿಲ್ಲ.
ಯಾರಿಗೂ FIR ಹಾಕಿ ಕಿರ್ಕೊಳ್ಳೋ ಕೊಡಿ ಅಂತ ಹೇಳಿಲ್ಲ. ನಾನು ಲೈಫಲ್ಲಿ ಇರೋವಾಗ ಹಂಗೆ ಮಾಡೋದಿಲ್ಲ, ಹೇಳೋಣ. ಆಯ್ತು, ಈಗ ಅಗಲೀಕರಣ ರಸ್ತೆ ಅಲ್ಲಿಗೆ ಹೋಗಿ ಅಲ್ಲಿ ನಾನು ಮಾತಾಡಿದೆ. ಈಗ ಟೆಕ್ನಿಕಲಿ ವಯಬಲ್ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಬಟ್ ಟೆಕ್ನಿಕಲಿ ಹೆಂಗೆ ಮಾಡಬೇಕು ಅಂತ ಲೆಟ್ ಅಸ್ ಗೋ ಅಂಡ್ ಡಿಸ್ಕಸ್ ದೇರ್ ವಿತ್ ಇನ್ ದೇರ್ ಪ್ರೆಸೆನ್ಸ್ ಓನ್ಲಿ. ರಸ್ತೆಯಲ್ಲಿ ಕರ್ಪೂರದ ಒಂದು ಭಾಗ ಪಂಚಾಯಿತಿ ಇದರಲ್ಲಿ ಬಹಳ ವರ್ಷಗಳಿಂದ ತುಂಬ ಜನಸಾಮಾನ್ಯರಿಗೆ ಸಮಸ್ಯೆ ಆಗಿತ್ತು. ವಾಹನ ಸವಾರರಿಗೂ ಮತ್ತು ಜನಸಾಮಾನ್ಯರಿಗೆ ಈ ರೈಲು ಬಂದರೆ ನಿಂತ್ಕೊಂಡ್ರೆ ಗೇಟ್ ಹಾಕಿದ್ರೆ ಸರಿಸುಮಾರು 45 ನಿಮಿಷ 30 ನಿಮಿಷ ಅಂದರೆ 1 ಕಿಲೋಮೀಟ್ರ್ 2 ಕಿಲೋಮೀಟ್ರು ವಾಹನ ಸವಾರರಿಗೂ ಮತ್ತು ಇಲ್ಲಿನ ಜನಸಾಮಾನ್ಯರಿಗೆ ತೊಂದರೆ ಆಗ್ತಾಯಿತ್ತು. ಹಾಗಾಗಿ ಈ ಭಾಗದ ಜನಪ್ರಿಯ ಮಾನ್ಯ ಸಂಸದರಾದಂಥ ಡಾಕ್ಟರ್ CN ಮಂಜುನಾಥ್ ಅವರು ಸಹ ಅವರ ಮನವಿಯನ್ನು ಮಾಡಿಕೊಂಡಿದ್ವಿ. ಆ ಮನವಿ ಮೇರೆಗೆ ಈ ದಿನ ಸ್ಥಳ ಪರಿಶೀಲನೆಯನ್ನು ಮಾಡಿ ಅವರ ಅಧಿಕಾರಿ ವರ್ಗದವ್ರನ್ನ ಕರೆಸಿ ಅದಕ್ಕೆ ಸೂಕ್ತವಾದ ಕ್ರಮವನ್ನು ಜರುಗಿಸಿದ್ದಾರೆ. ಈಗಾಗಲೇ 70 ಲಕ್ಷ ರು 70 ಕೋಟಿ ರು ಅನುದಾನವನ್ನು ಎಸ್ಟಿಮೇಟ್ ಸಹ ಮಾಡಿದ್ದಾರೆ. ಏನು ರಸ್ತೆ ಈ ರಸ್ತೆ ಅಗಲೀಕರಣ ಮತ್ತು ಒಂದು 4 ಪಥದ ಅಗಲೀಕರಣ ಅಂತ ಹೇಳಿದ್ದಾರೆ. 2 ಗಾಡಿ ಬರೋ ಥರ 2 ಗಾಡಿ ಹೋಗೋ ಥರ, ಮತ್ತು ವಾಹನ ಸವಾರರಿಗೆ ಅಂಡರ್ಗ್ರೌಂಡನ್ನು ಸಹ ಮಾಡ್ತೀನಿ ಅಂತೇಳಿ ಮಾತಾಡಿದ್ದಾರೆ. ಮತ್ತು ಇನ್ನೊಂದು ಸಮಸ್ಯೆ ಇತ್ತು ಬಹಳ ದಿನಗಳಿಂದ. ಈ ಆನೇಕಲ್ ಭಾಗದ ಎಲ್ಲ ಜನಸಾಮಾನ್ಯರು ಟ್ರೈನಲ್ಲಿ ಹೋಗೋವಂಥದ್ದಕ್ಕೆ, ಪ್ಲಾಟ್ಫಾರ್ಮ್ಗೆ ಹೋಗೋವಂಥದ್ದಕ್ಕೆ ರಸ್ತೆಯ ಬಹಳ ಶಿಥಿಲ ಆಗಿತ್ತು. ರಸ್ತೆ ಸರಿಯಾಗಿರಲಿಲ್ಲ ಮತ್ತು ಲೈಟು ಸಹ ಇರಲಿಲ್ಲ. ಹಾಗಾಗಿ ಅದಕ್ಕೂ ಸಹ ಎಸ್ಟಿಮೇಟ್ ಆಗಿ 45 ಲಕ್ಷ ರುಗಳ ಎಸ್ಟಿಮೇಟ್ ಆಗಿದೆ. ಇನ್ನು ಕೆಲವೇ 2-3 ತಿಂಗಳೊಳಗಡೆ ಆ ರಸ್ತೆನ ಹೊಸದಾಗಿ ರಸ್ತೆಯನ್ನು ಹಾಕಿ ಲೈಟನ್ನು ಅಳವಡಿಸಿ ಜನಸಾಮಾನ್ಯರಿಗೆ ಒಳ್ಳೇದು ಮಾಡ್ತೀನಿ ಅನ್ನೋವಂಥದ್ದನ್ನ ಮಾನ್ಯ ಸಂಸದರಾದಂಥ ಮಂಜುನಾಥ್ ಅವರು ಈ ಸ್ಥಳ ಪರಿಶೀಲನೆಯನ್ನು ಮಾಡಿ ಈ ಮಾತನ್ನು ಹೇಳಿದ್ದಾರೆ. ಹಾಗಾಗಿ ಹೌದು, ಆನೇಕಲ್ನ ಮುಖ್ಯ ರಸ್ತೆ ಅಗಲೀಕರಣ ಅಂದರೆ 2 ಗಾಡಿ ಹೋಗೋ ಥರ 2 ಗಾಡಿ ಬರೋ ಹಾಗೆ ಅಗಲೀಕರಣಕ್ಕೆ ಸರಿಸುಮಾರು 70 ಕೋಟಿ ರುಗಳ ಎಸ್ಟಿಮೇಟಲ್ಲಿ ಕಾಮಗಾರಿ ಈ ದಿನ ಪರಿಶೀಲನೆ ಮಾಡಿ ಚಾಲನೆ ಕೊಡ್ತಾರೆ ಅಂತ ಹೇಳಿದ್ದಾರೆ. ನಾವು ಫೆಬ್ರವರಿ 5ನೇ ತಾರೀಕು ನಮ್ಮ ಲೋಕಸಭಾ ಸದಸ್ಯರಾದಂಥ ಡಾಕ್ಟರ್ CN ಮಂಜುನಾಥ್ ಅವರ ಮುಖಾಂತರ ಕೇಂದ್ರ ರೈಲ್ವೆ ಸಚಿವರಿಗೆ ನಾವು ಮನವಿ ಪತ್ರವನ್ನು ಕೊಟ್ಟಿದ್ವಿ. ಅದರ ಉದ್ದೇಶವಾಗಿ ಈ ದಿನ ಆಲ್ದನಹಳ್ಳಿ ಗ್ರಾಮದ ರೈಲ್ವೆ ಹಳಿಯನ್ನು ಅಗಲ ಮಾಡಲಿಕ್ಕೆ ಹಾಗೂ ಇಲ್ಲಿ ಮೇಲ್ಸೇತುವೆಯನ್ನು ನಿರ್ಮಾಣ ಮಾಡಲಿಕ್ಕೆ ಹಾಗೂ ಸಾರ್ವಜನಿಕರು ಹಿತಾಸಕ್ತಿಗೆ ಅವರು ರೈಲ್ವೆ ಸ್ಟೇಷನ್ಗೆ ಹೋಗುವ ರಸ್ತೆ ಅಭಿವೃದ್ಧಿಗೆ ವೀಕ್ಷಣೆ ಮಾಡಲಿಕ್ಕೆ ಇವತ್ತು ನಮ್ಮ ಮಾನ್ಯ ಲೋಕಸಭಾ ಸದಸ್ಯರು ಆಗಮಿಸಿದರು. ಅವರು ರೈಲ್ವೆ ಇಲಾಖೆ ಅಧಿಕಾರಿಗಳಿಗೆ ಖಡಕ್ಕಾಗಿ ಎಚ್ಚರಿಕೆಯನ್ನು ಸಹ ಕೊಟ್ಟಿದ್ದಾರೆ. ಕೂಡಲೇ ಜರೂರಾಗಿ ಏನು 70 ಕೋಟಿ ರೂಪಾಯಿ ಅನುದಾನದಲ್ಲಿ ಈ ಒಂದು ಟೆಂಡರ್ ಪ್ರಕ್ರಿಯೆ ಕೂಡಲೇ ನಡೀಬೇಕು, ಮೇಲ್ಸೇತುವೆ ನಿರ್ಮಾಣ ಆಗಬೇಕು ಹಾಗೂ 4 ಪಥಗಳ ರೈಲ್ವೆ ಹಳಿ ಕಾಮಗಾರಿ ಶೀಘ್ರ ಪ್ರಾರಂಭ ಆಗಬೇಕು ಅಂತ ಅವರು ಇವತ್ತು ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಅದೇ ರೀತಿ ಇವತ್ತು ಆನೇಕಲ್ ರಸ್ತೆಯಿಂದ ರೈಲ್ವೆ ಸ್ಟೇಷನ್ಗೆ ಹಾದು ಹೋಗುವ ರಸ್ತೆಗೆ ಟೆಂಡರ್ ಪ್ರಕ್ರಿಯೆ ಸಹ 45 ಲಕ್ಷಕ್ಕೆ ಆಗಿದೆ. ಇನ್ನು ಕೆಲವೇ ದಿನಗಳಲ್ಲಿ ಕಾಮಗಾರಿ ಪ್ರಾರಂಭ ಮಾಡ್ತೇವೆ. ಈ ಒಂದು ಆನೇಕಲ್ ಜನತೆಗೆ ಸಿಹಿ ಸುದ್ದಿಯನ್ನು ಕೊಡ್ತೇವೆ ಅಂತ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಅವರು ಕೂಡಲೇ ಈ ಕೆಲಸವನ್ನು ಮಾಡಲಿ ಅಂತ ನಾವು ಹೇಳಿದ್ದೀವಿ. ನಾವು ರೈಲ್ವೆ ಇಲಾಖೆಯವ್ರಿಗೂ ಸಹ ಹೇಳಿದ್ದೀವಿ, ಖಡಕ್ಕಾದಂತೆ ಎಚ್ಚರಿಕೆಯನ್ನು ಕೊಟ್ಟಿದ್ದೀವಿ. ತಾವೇನಾದರೂ ಕೂಡಲೇ ಈ ಸಮಸ್ಯೆಯನ್ನು ಬಗೆಹರಿಸಿಲ್ಲ ಅಂದರೆ ಕೇಂದ್ರ ಸರ್ಕಾರ BJP ಸರ್ಕಾರ ಆದರೂ ಸಹ ನಮ್ಮ ಗ್ರಾಮಸ್ಥರೆಲ್ಲ ಸೇರಿ ಆ ಸರ್ಕಾರದ ವಿರುದ್ಧ ಸಹ ಉಗ್ರವಾದಂಥ ಹೋರಾಟವನ್ನು ಹಮ್ಮಿಕೊಳ್ಳುವಂಥ ಕಾಲ ಅತಿ ಶೀಘ್ರದಲ್ಲಿ ಬರೋದಕ್ಕೆ ತಾವು ಅನುಕೂಲ ಮಾಡಿಕೊಡ್ಬಾರ್ದು ಅಂತ ಈ ಮೂಲಕ ಮನವಿಯನ್ನು ಸಹ ಮಾಡ್ಕೊಳ್ತೇನೆ. ಸರ್, ನಾವು ಗ್ರಾಮಸ್ಥರನ್ನ ಮನವೊಲಿಸಿ ನಾವು ಜಮೀನು ಕೊಡುವಂಥ ವ್ಯವಸ್ಥೆನ ನಾವು ಗ್ರಾಮಸ್ಥರೇ ಮಾಡಿಕೊಡ್ತೀವಿ. ನಮ್ಮ ಲೋಕಲ್ ರೈತರಿರ್ಬೋದು, ನಮ್ಮ ಗ್ರಾಮಸ್ಥರಾಗ್ಬೋದು, ಎಲ್ಲರೂ ಸಹ ಸಹಕಾರ ಕೊಡುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಸರ್, ರೋಡ್ ಅಕ್ವಿಜಿಷನ್ಗೆ ನಾವು ಗ್ರಾಮಸ್ಥರನ್ನ ಮನವೊಲಿಸಿ ನಾವೇ ಅನುಕೂಲ ಮಾಡಿ ನಾವೇ ಬಿಟ್ಕೊಡುವಂಥ ಕೆಲಸ ನಾವು ಮಾಡ್ತೀವಿ. ಇದು ಗ್ರಾಮದ ಒಂದು ಅಭಿವೃದ್ಧಿಯ ವಿಚಾರ ಹಾಗೂ ಇಡೀ ಅತ್ತಿಬೆಲೆ ಟು ಆನೇಕಲ್ ರಾಷ್ಟ್ರೀಯ ಹೆದ್ದಾರಿ ಅದು ಹೋಗುವಂಥ ವಿಚಾರ, ಸಾರ್ವಜನಿಕರು, ಶಾಲಾ ಮಕ್ಕಳು ಹಾಗೂ ಕೆಲಸಕ್ಕೆ ಕೂಲಿ ಕಾರ್ಮಿಕರು ಹೋಗುವಂಥ ತಡೆ ಆಗುವಂಥ ವಿಚಾರ, ಇದರ ಅನುಕೂಲ ಮಾಡೋದಕ್ಕೆ ನಾವು ಗ್ರಾಮಸ್ಥರು ತ್ಯಾಗ ಮಾಡಲಿಕ್ಕೆ ಸಿದ್ಧವಾಗಿರ್ತೇವೆ.